ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ತುಂಬಾ ದಿನದಿಂದ ಆಟೋ ಕ್ಯಾಡ್ ವಿಡಿಯೋಸ್ ನ ಬಗ್ಗೆ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದೀರಾ. ಮತ್ತೆ ಕಮ್ಯುನಿಟಿ ಟ್ಯಾಬ್ ಅಲ್ಲೂ 80% ಮೆಂಬರ್ಸ್ ಆಟೋ ಕ್ಯಾಡ್ ವಿಡಿಯೋ ಬೇಕಂತ ಕೇಳಿದ್ದೀರಾ. ಹಾಗಾಗಿ ನಾನು ಆಟೋ ಕ್ಯಾಡ್ ವಿಡಿಯೋಸ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮತ್ತೆ ಆಟೋ ಕ್ಯಾಡ್ ಅಲ್ಲಿ ನನಗೆ ಅಷ್ಟು ನಾಲೆಡ್ಜ್ ಇಲ್ಲ, ಯಾಕಂದ್ರೆ ನಾನು BSc ಸ್ಟೂಡೆಂಟ್, ಇಂಜಿನಿಯರಿಂಗ್ ಸ್ಟೂಡೆಂಟ್ ಅಲ್ಲ. ಹಾಗಾಗಿ ನನಗೆ ಅಷ್ಟು ನಾಲೆಡ್ಜ್ ಇಲ್ಲ. ನಮ್ಮ ಡಿಪಾರ್ಟ್ಮೆಂಟ್ ಎಷ್ಟು ಬೇಕೋ ಇನ್ಫಾರ್ಮೇಶನ್ ಅಷ್ಟು ಮಾತ್ರ ನನಗೆ ಗೊತ್ತಿದೆ. ಮತ್ತೆ ಒಂದು ಪರ್ಟಿಕ್ಯುಲರ್ ವರ್ಡ್ಗಳು ಗೊತ್ತಿರಲ್ಲ. ಈ ಅಲೈನ್ ಅನ್ನೋದನ್ನ ನಾವು ಎರಡು ಪ್ಲಾಟ್ ನ ಮರ್ಜ್ ಮಾಡೋದಿರ್ಬೋದು, ಅದನ್ನ ಅಲೈನ್ ಅಂತ ಅಂತಾರೆ. ಅದೆಲ್ಲ ನಮ್ಗೆ ಸ್ಟ್ಯಾಂಡರ್ಡ್ ವರ್ಡ್ಸ್ ಗೊತ್ತಿರಲ್ಲ. ನನ್ಗೆ ಏನು ಮಿಸ್ಟೇಕ್ ಆದ್ರೂ ನೀವು ನನ್ನನ್ನ ಕ್ಷಮಿಸಿ ವಿಡಿಯೋನ ಅರ್ಥ ಮಾಡ್ಕೋಬೇಕು. ನಾನು ಸ್ಟಾರ್ಟಿಂಗ್ ಇಂದ ಹೇಳ್ತೀನಿ, ಅಂದ್ರೆ ಒಂದು ಲೈನ್ ನ ಸೆಲೆಕ್ಟ್ ಮಾಡೋದ್ರಿಂದ ಹಿಡಿದು ನಾನು ಬೇಸಿಕ್ PU ಸ್ಟೂಡೆಂಟ್ಸ್ ಅವ್ರಿಗೆ ಅರ್ಥ ಆಗೋ ರೀತಿ ಹೇಳಕ್ಕೆ ಇಲ್ಲಿ ಪ್ರಯತ್ನ ಪಡ್ತೀನಿ. ನಾವು ಇವತ್ತಿನ ಆಟೋ ಕ್ಯಾಡ್ ವಿಡಿಯೋಸ್ ನ ಸ್ಟಾರ್ಟ್ ಮಾಡೋಣ. ಈಗ ಲೈನ್ ಸೆಲೆಕ್ಟ್ ಮಾಡ್ಬೇಕು ಅಂದ್ರೆ ಆಟೋ ಕ್ಯಾಡ್ ಅಲ್ಲಿ ಲೈನ್ ಇಲ್ದೆ ಮತ್ತಿನ್ನೇನು ಕೆಲಸ ಆಗಲ್ಲ ಅಂತ ನಾನು ಅನ್ಕೊಂಡಿದೀನಿ. ಲೈನ್ ನಾವಿವಾಗ ಆಟೋ ಕ್ಯಾಡ್ ಟ್ಯಾಬ್ ನ ಮೇಲೆ ಕ್ಲಿಕ್ ಮಾಡ್ತೀವಿ. ಪ್ಲಸ್ ಮಾರ್ಕ್ ಮೇಲೆ ಬಾಕ್ಸ್ ಬಂದಿದೆ ಅಂದ್ರೆ ನೀವ್ ಏನು ಸೆಲೆಕ್ಟ್ ಮಾಡಿಲ್ಲ, ಯಾವ್ದು ಆಪರೇಷನ್ ಅಲ್ಲಿ ಇಲ್ಲ, ಯಾವ್ದು ಕಮೆಂಟ್ಸ್ ನ ಸೆಲೆಕ್ಟ್ ಮಾಡಿಲ್ಲ ಅಂತ ಹೇಳಿ. ಈಗ ನೋಡಿ, ನಾನು ಲೈನ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಆ ಪ್ಲಸ್ ಮಾರ್ಕ್ ಏನಿದೆ ಅದರಲ್ಲಿ ಮಿಡಲ್ ಅಲ್ಲಿ ಒಂದು ಬಾಕ್ಸ್ ಇತ್ತಲ್ಲ, ಅದು ರಿಮೂವ್ ಆಗಿದೆ. ಈಗ ನಾನು ಒಂದು ಲೈನ್ ಅನ್ನ ಡ್ರಾ ಮಾಡ್ತಾ ಇದ್ದೀನಿ. 10 ಮೀಟರ್ಸ್ ಅಂತ ಕೊಟ್ಟು ಎಂಟರ್ ಹೊಡೆದ್ರೆ ಒಂದು ಲೈನ್ ಡ್ರಾ ಆಯ್ತು. ಓಕೆ, ಇದೇನಿದು ಕ್ರಾಸ್ ಆಗಿ ಬಂತು. ಓಕೆ, 90 ಡಿಗ್ರಿ ಬೇಕು ನನಗೆ, ಸ್ಟ್ರೈಟ್ ಲೈನ್ ಬೇಕು. ಇಲ್ಲಿ ಕೆಳಗಡೆ ಆರ್ಥೋ ಅನ್ನೋ ಒಂದು ಆಪ್ಷನ್ ಇದೆ, ಅದನ್ನ ಆನ್ ಮಾಡ್ಕೊಂಡ್ರೆ 90 ಡಿಗ್ರಿಗೂ ಬರುತ್ತೆ. ಮತ್ತೆ ಲೈನ್ ಅನ್ನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ, ಒಂದು ಲೈನ್ ನ ಡ್ರಾ ಮಾಡ್ತಾ ಇದ್ದೀನಿ. 10 ಮೀಟರ್ಸ್ ಕೊಟ್ಟು ಎಂಟರ್ ಹೊಡಿತಾ ಇದ್ದೀನಿ. ನಮ್ಗೆ ಎಷ್ಟು ಮೀಟರ್ಸ್ಗೆ ಬೇಕು ಅಷ್ಟನ್ನ ಕೊಟ್ಟು ನಾವು ಎಂಟರ್ ಕ್ಲಿಕ್ ಮಾಡಬೇಕು. ಓಕೆ, ಇದು ಒಂದು ಕಾನ್ಸೆಪ್ಟ್. ಮತ್ತೆ ಈಗ ನಾನು ಡ್ರಾ ಮಾಡಿರುವಂತಹ ಒಂದು ಲೈನು 10 ಮೀಟರ್ಸ್ ಇದೆಯಾ, ಕೆಲವೊಮ್ಮೆ ಡೌಟ್ ಬರುತ್ತೆ. ನಾನು 10 ಮೀಟರ್ಸ್ಗೆ ಡ್ರಾ ಮಾಡಿದ್ದೀನಾ, ಯಾವ್ದಾದ್ರು ಒಂದು ಪ್ಲಾಟ್ ಮಾಡ್ಬೇಕಾದ್ರೆ ಈ ಲೈನ್ ಅನ್ನ ನಾನು 10 ಮೀಟರ್ಸ್ ಡ್ರಾ ಮಾಡಿದ್ದೀನಾ, ಜಾಸ್ತಿ ಮಾಡಿದ್ದೀನಾ ಏನಂತ ಒಂದು ಡೌಟ್ ಬರುತ್ತೆ. ಅವಾಗ ಏನ್ ಮಾಡ್ಬೇಕು, ಈ ಬಾಕ್ಸ್, ಈ ಪ್ಲಸ್ ಸಿಂಬಲ್ ನ ಏನು ಲೈನ್ ಮೇಲೆ ತಗೊಂಬಂದು ಕ್ಲಿಕ್ ಮಾಡ್ತೀರಾ. ಅವಾಗ ಈ ರೀತಿ ಒಂದು ಟ್ಯಾಬ್ ಓಪನ್ ಆಗುತ್ತೆ. ಈ ಮಿಡಲ್ ಕ್ಲಿಕ್ ಮಾಡಬಾರ್ದು ಯಾವತ್ತೂ. ಈ ಸೈಡ್ ಅಲ್ಲಿ ಕ್ಲಿಕ್ ಮಾಡಿದ್ರೆ, ಅಥವಾ ಈ ಮಿಡಲ್ ಇಂದ ಆ ಕಡೆ ಅಥವಾ ಈ ಕಡೆ ಎಲ್ಲಾದ್ರೂ ನೀವು ಕ್ಲಿಕ್ ಮಾಡಿ, ಅದನ್ನ ಕ್ಲಿಕ್ ಮಾಡಿದಾಗ ಒಂದು ಆಪ್ಷನ್ ಬರುತ್ತೆ, ನೀವು ನೋಡ್ತಾ ಇರ್ಬೋದು. ಈಗ ಬರುತ್ತೆ ನೋಡಿ, ಈಗ ಒಂದು ಲೆಂತ್ ಇಲ್ಲಿ ಬಂದಿದೆ ನೋಡಿ, ಲೆಂತ್ ಅಂತ ಬಂದಿದೆ. ಈ ಲೆಂತ್ ಎಷ್ಟಿದೆ, 10 ಮೀಟರ್ಸ್ ಇದೆ ಅಂತ ನಮ್ಗೆ ಕನ್ಫರ್ಮ್ ಆಯ್ತು. ಈ ಬೈ ಲೇಯರ್ ಅಂತ ಇದೆ. ನಾವ್ ಇವಾಗ ಯಾವ್ದೋ ಒಂದು ಇಸ್ಸಾ ಲೈನ್ ಅನ್ನ ರೆಡ್ ಕಲರ್ ಮಾಡ್ಕೋಬೇಕು. ಅವಾಗ ಇಲ್ಲೇನೆ ನೀವು ರೆಡ್ ಕಲರ್ ನ ಮಾಡ್ಕೋಬಹುದು, ಇಲ್ಲೇ ಕಲರ್ ಕೂಡ ಚೇಂಜ್ ಮಾಡಬಹುದು. ಮತ್ತೆ ನೆಕ್ಸ್ಟ್, ಈ ಮಿಡಲ್ ನ ಯಾಕೆ ಕ್ಲಿಕ್ ಮಾಡಬಾರ್ದು ಅಂತ ಹೇಳ್ದೆ ಅಂದ್ರೆ, ಇದು ಮೂವ್ಮೆಂಟ್ ಆಗತ್ತೆ, ಅಂದ್ರೆ ಬೇರೆ ಕಡೆಗೆ ಮೂವ್ ಆಗತ್ತೆ ಈ ಲೈನು. ಆ ಮಿಡಲ್ ನ ಕ್ಲಿಕ್ ಮಾಡಿ ನೀವೇನಾದ್ರೂ ಡ್ರ್ಯಾಗ್ ಮಾಡಿದ್ರೆ ಆ ಕಡೆ ಆ ಲೈನು ಮೂವ್ ಆಗತ್ತೆ. ಮತ್ತೆ ಇದು ಒಂದು ಕ್ಲಿಕ್ ಮಾಡಿದ್ರೆ ಇದು ರೊಟೇಟ್ ಕೂಡ ಆಗತ್ತೆ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ. ಹಾಗಾಗಿ ನೀವು ಲೈನ್ ನ ಮೇಲೆ ಎಲ್ಲೂ ಕ್ಲಿಕ್ ಲೈನ್ ಮೇಲೆ ಆ ಪಾಯಿಂಟ್ಸ್ ಗಳ ಮೇಲೆ, ಅಂದ್ರೆ ಮಿಡಲ್ ಪಾಯಿಂಟ್ಸ್ ಗಳ ಮೇಲೆ ನೀವ್ ಎಲ್ಲೂ ಕ್ಲಿಕ್ ಮಾಡಬಾರ್ದು. ಈ ಎರಡು ಒಂದು ಏನು ಪಾಯಿಂಟ್ಸ್ ಇದೆಯಲ್ಲ, ಅದ್ರ ಮಧ್ಯದಲ್ಲಿ ಕ್ಲಿಕ್ ಮಾಡಿ ನೀವು ಸೆಲೆಕ್ಟ್ ಮಾಡಿದ್ರೆ ಅದ್ರ ಲೆಂತ್ ಅನ್ನ ನೋಡ್ಬೋದು. ಮತ್ತೆ ಲೈನ್ ಬಗ್ಗೆ ಇಷ್ಟ ಆಯ್ತು. ಮತ್ತೆ ಪಾಲಿ ಲೈನ್ ಅಂತ ಇದೆ. ಇದು ಪಾಲಿ ಲೈನ್ ಕಂಪ್ಲೀಟ್ ಪ್ಲಾಟ್ ಆದ್ಮೇಲೆ ಅದನ್ನೆಲ್ಲ ಜಾಯಿನ್ ಮಾಡೋಕೆ, ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲೆಲ್ಲ ಪಾಲಿ ಲೈನ್ ಅಂದ್ರೆ ಏನು ಯಾವ ರೀತಿ ಅನ್ನೋದನ್ನ ಇಲ್ಲಿ ತೋರಿಸಿದ್ದಾರೆ. ಈ ರೀತಿ ಎಲ್ಲದನ್ನ ಜಾಯಿನ್ ಮಾಡ್ಕೊಂಡು ನೀವು ಆ ಪಾಲಿ ಲೈನ್ ಮೇಲೆ ಕ್ಲಿಕ್ ಮಾಡಿ ಒಂದು ಏರಿಯಾನ ಫೈಂಡ್ ಔಟ್ ಮಾಡ್ಬೋದು. ಇದಿಷ್ಟು ಲೈನ್ ಬಗ್ಗೆ ಇರೋದು. ಸರ್ಕಲ್ ಬಂದ್ಬಿಟ್ಟು ನೀವು ಯಾವ್ದಕ್ಕಾದ್ರೂ ಒಂದು ಗುಣನ ಹಾಕ್ಬೇಕು ಅಂತ ಅಂದ್ರೆ ಈ ರೀತಿ ಸರ್ಕಲ್ ಸೆಲೆಕ್ಟ್ ಮಾಡ್ಕೊಂಡು ಒಂದು 2 ಮೀಟರ್ಸ್ ಕೊಡಿ, ಎಂಟರ್ ಕ್ಲಿಕ್ ಮಾಡಿ, ಈ ರೀತಿ ಸರ್ಕಲ್ ಬರುತ್ತೆ. 2 ಮೀಟರ್ಸ್ ಜಾಸ್ತಿ ಆಯ್ತಂತ ಅನ್ಕೊಳ್ಳಿ, ಮತ್ತೆ ಸರ್ಕಲ್ ಕ್ಲಿಕ್ ಮಾಡಿ. ಸರ್ಕಲ್ ಕ್ಲಿಕ್ ಮಾಡ್ಬಿಟ್ಟು ಒಂದು 0.5 ಮೀಟರ್ ಕೊಡಿ, ಈ ರೀತಿ ಸರ್ಕಲ್ ಬರುತ್ತೆ. ಇದು ನಿಮ್ಗೆ ಕುಣ ಹಾಕಕ್ಕೆ ಯೂಸ್ ಆಗತ್ತೆ.
ಇಂದ್ರಲ್ಲಿ ಪ್ಲಾಟ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಇದಿಷ್ಟು ಒಂದು ಈ ರೀತಿ ಇರೋದು. ಮತ್ತೆ ಲೈನ್ ಗೆ ಡೈಮೆನ್ಷನ್ ಫೈಂಡ್ ಔಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಈ ಡೈಮೆನ್ಷನ್ ಬಗ್ಗೆ ನಾನು ಒಂದು ವಿಡಿಯೋದಲ್ಲಿ ಹೇಳ್ತೀನಿ, ಯಾಕಂದ್ರೆ ಅದರಲ್ಲಿ ಡಿ ಸ್ಟೈಲ್ ಅಂತ ಬರುತ್ತೆ, ಅದನ್ನ ಚೇಂಜ್ ಮಾಡೋದೆಲ್ಲ ಇರುತ್ತೆ. ಇದಿಷ್ಟು ಒಂದು ಬೇಸಿಕ್ ಬಗ್ಗೆ ಹೇಳಕ್ಕೆ ಅಂತ ಹೇಳಿ ಮಾಡಿರುವಂತಹ ವಿಡಿಯೋ. ಇನ್ಮೇಲೆ ನನ್ನ ಆಟೋ ಕ್ಯಾಡ್ ವಿಡಿಯೋ ಸ್ಟಾರ್ಟ್ ಆಗತ್ತೆ, ಸಪೋರ್ಟ್ ಮಾಡಿ.